ಹಾಯ್ ಫ್ರೆಂಡ್ಸ್. ಹಾಯ್, ವೆಲ್ಕಮ್ ಟು ಟಾರ್ಗೆಟ್ ಮೈ ಗೋಲ್ ಚಾನಲ್ಗೆ ನಿಮಗೆಲ್ಲ ಮತ್ತೆ ಸ್ವಾಗತ. ಸೊ ಇವತ್ತಿನ ಈ ಒಂದು ಸೆಷನಲ್ಲಿ ಮಾರ್ಚ್ ತಿಂಗಳ 25 ಮತ್ತು 26ರ ಪ್ರಚಲಿತ ಘಟನೆಗಳ ಸಂಬಂಧಪಟ್ಟಂತೆ ನಾವಿಲ್ಲಿ ಇವತ್ತಿನ ಸೆಷನಲ್ಲಿ ನೋಡ್ತಕ್ಕಂಥದ್ದು. ಹೌದಾ? ಸೊ ಇವತ್ತಿನ ಈ ಒಂದು ಸೆಷನಲ್ಲಿ ನೋಡಿ, ಭಾರತ ಮತ್ತು ಫ್ರಾನ್ಸ್ ನಡುವೆ ಒಂದು ಜಂಟಿ ಮಿಲಿಟರಿ ಸಮರಾಭ್ಯಾಸ ನಡೆಯಿರುವಂಥದ್ದು. ಸೊ ಇದ್ರ ಬಗ್ಗೆ ಇಲ್ಲಿ ನಾವು ನೋಡ್ತಕ್ಕಂಥದ್ದು. ಅದೇ ರೀತಿಯಾಗಿ ಕೇಂದ್ರ ಹಣಕಾಸು ಆಯೋಗ ಬಗ್ಗೆ ನ್ಯೂಸ್ ಇದೆ. ಯಾಕಂದ್ರೆ ಕೇಂದ್ರ ಹಣಕಾಸು ಕಾರ್ಯದರ್ಶಿಯಲ್ಲಿ ಬದಲಾವಣೆ ಆಗಿರುವಂತದ್ದು. ಸೊ ಹೊಸದಾಗಿ ಇಲ್ಲಿ ನೇಮಕವಾಗಿರತಕ್ಕಂಥದ್ದು. ಸೊ ಇದ್ರ ಬಗ್ಗೆ ನಾವಿಲ್ಲಿ ನೋಡ್ತಾ ಬರ್ತೀವಿ. ಹೌದಾ? ಸೊ ಕೇಂದ್ರ ಹಣಕಾಸು ಆಯೋಗ ಅಂತ ನೋಡ್ತೀವಿ. ಹೌದಾ? ಸೊ ಇದರ ಕೇಂದ್ರ ಹಣಕಾಸು ಆಯೋಗದ ಕಾರ್ಯದರ್ಶಿಯಲ್ಲಿ ಯಾರು ನೇಮಕ ಆಗ್ತಾರೆ ಅನ್ನೋದನ್ನ ನೋಡ್ತೀವಿ. ಇನ್ನ ಭ್ರೂಣ ಹತ್ಯಾ ವಿರೋಧಿ ದಿನ ಅಂತೇಳಿ ಆಚರಣೆ ಮಾಡ್ತಾರೆ. ಸೊ ಇದರ ಮಹತ್ವ ಏನು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಬರ್ತೀವಿ. ಅದೇ ರೀತಿಯಾಗಿ ಭಾರತದ ಜಿಡಿಪಿ ಬೆಳವಣಿಗೆ. ಹೌದಾ? ಭಾರತದ ಜಿಡಿಪಿ ಬೆಳವಣಿಗೆ ಇದು 2027ರಲ್ಲಿ ಹೌದಾ ಜರ್ಮನ್ ದೇಶವನ್ನ ಹಿಂದಿಕ್ಕಲಿದೆ. ಹೌದಾ? ಈ ಪ್ರಸಕ್ತ ವರ್ಷದಲ್ಲಿ ಜಪಾನ್ ದೇಶವನ್ನ ಹಿಂದಿಕ್ಕಲಿದೆ. ಸೊ ಈ ರೀತಿಯಾಗಿ ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು, ನಾವು ಇದ್ರ ಬಗ್ಗೆ ನೋಡ್ತಕ್ಕಂಥದ್ದು. ಇನ್ನ ಅದೇ ರೀತಿಯಾಗಿ ವಿಶ್ವ ಹವಾಮಾನ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಹೌದಾ? ಒಳ್ಳೆ ಮೆಟ್ರೋಲಾಜಿಕಲ್ ಡೇ ಅಂತೇಳಿ ಆಚರಣೆ ಮಾಡ್ತೀವಿ. ಸೊ ಇದ್ರ ಬಗ್ಗೆ ನಾವಿಲ್ಲಿ ನೋಡ್ತಾ ಬರ್ತೀವಿ. ಇನ್ನ ಇನ್ನೊಂದು ಇಂಪಾರ್ಟೆಂಟ್ ಯಾವುದು ಅಂತಂದ್ರ ರಾಷ್ಟ್ರೀಯ ಗೋಕುಲ್ ಮಿಷನ್ ಅಂತೇಳಿ ನೋಡ್ತೀವಿ ನಾವು. ಹೌದಾ? ಸೊ ಈ ಯೋಜನೆಗಳು ಅಂತೂ ಬಹಳ ಇಂಪಾರ್ಟೆಂಟ್. ಪ್ರತಿಯೊಂದು ಕ್ಲಾಸ್ ಅಲ್ಲಿಯೂ ಕೂಡ ಒಂದಾದ್ರೂ ಅಲ್ಲಿ ಗೌರ್ಮೆಂಟ್ ಸ್ಕೀಮ್ಸ್ ಅಲ್ಲಿ ಬಂದಿರ್ತದೆ. ಹೌದಾ? ಪ್ರತಿಯೊಂದು ನೋಡ್ರಿ, ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ಒಂದು ಕೇಂದ್ರ ಸರ್ಕಾರದ ಅಥವಾ ರಾಜ್ಯ ಸರ್ಕಾರದ ಒಂದು ಯೋಜನೆ ಕಂಪಲ್ಸರಿ ಆಗಿ ಇತ್ತೆ. ಯಾಕಂತಂದ್ರೆ ನ್ಯೂಸ್ ಅಲ್ಲಿ ಪದೇ ಪದೇ ಇಲ್ಲಿ ಬರ್ತಕ್ಕಂಥದ್ದು. ಸೊ ಇದ್ರ ಮೇಲೆ ಎಕನಾಮಿಕ್ಸ್ ರಿಲೇಟೆಡ್ ಆಗಿ ಪ್ಲಸ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿ ನಿಮ್ಗೆ ಇದ್ರ ಮೇಲೆ ಪ್ರಶ್ನೆಗಳನ್ನ ಕೇಳಬಹುದು. ಹೌದಾ? ಸೊ ರಾಷ್ಟ್ರೀಯ ಗೋಕುಲ್ ಮಿಷನ್ ಅನ್ನುವಂಥದ್ದು, ಸೊ ಇದು ಏನಕ್ಕೆ ಸ್ಥಾಪನೆ ಮಾಡಿರುವಂತದ್ದು ಇದನ್ನ ನೋಡ್ತೀವಿ. ಇನ್ನ ಅದ್ರ ಜೊತೆ ಯಾವುದು ಅಂತಂದ್ರೆ ಅಪಸ್ಮಾರ ಜಾಗೃತಿ ದಿನ ಅಂತೇಳಿ ಆಚರಣೆ ಮಾಡ್ತಾರೆ. ಅಪಸ್ಮಾರ ಅಂತಂದ್ರ ಇದೊಂದು ಮೂರ್ಛೆ ರೋಗ. ಹೌದಾ? ಮೂರ್ಛೆ ರೋಗ ಅಂತ ಬರ್ತದೆ. ಈ ಮೂರ್ಛೆ ರೋಗ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದಾಗಿ ಅಹ್ ಈ ಅಪಸ್ಮಾರ ಜಾಗೃತಿ ದಿನ ಅಂತೇಳಿ ಆಚರಣೆ ಮಾಡುವಂಥದ್ದು. ಸೊ ಇದ್ರ ಬಗ್ಗೆ ನಾವಿಲ್ಲಿ ನೋಡ್ತಾ ಬರ್ತೀವಿ. ಹೌದಾ? ಸೊ ಕರೆಂಟ್ ಅಫೇರ್ಸ್ ಅಂತ ಬಂದಾಗ ನೋಡಿ, ಕರೆಂಟ್ ಅಫೇರ್ಸ್ ಅಂತ ಬಂದಾಗ ಪ್ರಿವಿಯಸ್ ಅಲ್ಲಿ ಒಂದು ಕಮೆಂಟ್ ಮಾಡಿದ್ರೆ, ಯಾಕಂದ್ರೆ ಬಹಳ ಲೆಂದಿ ಆಗ್ತಿದೆ ಅಂತ ಅಲ್ಲಿ ಹೇಳಿದ್ರಿ. ಯಾಕೆ ಲೆಂದಿ ಆಗ್ತಿದೆ ಅಂತಂದ್ರೆ, ಸೊ ಇಲ್ಲಿ ಜಸ್ಟ್ ಇಲ್ಲಿ ಒಂದು ಕರೆಂಟ್ ಅಫೇರ್ಸ್ ಏನಿದೆ ಅದನ್ನಷ್ಟೇ ನಾವು ಪೇಪರ್ ತಂದು ಅದನ್ನ ನೀವು ಓದಿ ಹೋಗಿದ್ರೆ ಅದೇನಾಗುತ್ತೆ, ಜಸ್ಟ್ ಒಂದು 15 ಅಥವಾ 20 ಮಿನಿಟ್ಸ್ ಅಲ್ಲಿ ಮುಗಿದ್ ಬಿಡ್ತದೆ. ಬಟ್ ನಾವ್ ಏನ್ ನೋಡ್ತೀವಿ, ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ ಸಬ್ಜೆಕ್ಟ್ ಅನ್ನು ಕೂಡ ನಾವಿಲ್ಲಿ ನೋಡ್ತಾ ಇದೀವಿ. ಹೌದಾ? ಕೋರ್ ಸಬ್ಜೆಕ್ಟ್ ನೋಡೋದ್ರಿಂದ ಅಲ್ಲಿ ಟೈಮ್ ತಗೋತಾ ಇದೆ ಇದು. ಹೌದಾ? ಸೊ ಅಲ್ಲಿ ಕೇಂದ್ರ ಹಣಕಾಸು ಕಾರ್ಯದರ್ಶಿ ನೇಮಕದಲ್ಲಿ ಹೆಸರು ಬದಲಾಗಿದ್ದಾರೆ. ಕೇವಲ ಹೇಳಕ್ಕೆ ಇಷ್ಟು 1 ನಿಮಿಷ ಸಾಕಿದ್ನ. ಹೌದಾ? ಸೊ ಇಷ್ಟಕ್ಕೆ ಬಿಡ್ದಂಗ ಕೇಂದ್ರ ಹಣಕಾಸು ಆಯೋಗದ ಬಗ್ಗೆ ನಾವು ಇಲ್ಲಿ ನೋಡ್ತಾ ಬರ್ತೀವಿ. ಹೌದಾ? ಸೊ ಈ ರೀತಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಈ ಒಂದು ಕರೆಂಟ್ ಅಫೇರ್ಸ್ ಅನ್ನ MCQ ಅಲ್ಲಿ ರೂಪದಲ್ಲಿ ನಾವು ನೋಡ್ತಾ ಬರ್ತೀವಿ. ಸೊ ಅದರಲ್ಲಿ ಮೊದಲನೇ ಪ್ರಶ್ನೆ ಯಾವುದು ಅಂತಂದ್ರೆ ನೋಡಿ, ರಾಷ್ಟ್ರೀಯ ಗೋಕುಲ್ ಮಿಷನ್ ಅನ್ನುವಂತಹ ಒಂದು ಯೋಜನೆಯನ್ನ ಜಾರಿಗೆ ತಂದ್ರು. ಯಾರು? ಕೇಂದ್ರ ಸರ್ಕಾರ ಜಾರಿಗೆ ತಂದಿರತಕ್ಕಂತ ಒಂದು ಯೋಜನೆ ಇದು ರಾಷ್ಟ್ರೀಯ ಗೋಕುಲ್ ಮಿಷನ್ ಅನ್ನುವಂಥದ್ದು. ಸೊ ಇದ್ರ ಮುಖ್ಯ ಉದ್ದೇಶ ಏನೈತಿ ಅಂತೇಳಿ ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ನೋಡಿ, ಆಪ್ಷನ್ ಹೇಳಿಕೆ 1 ನೋಡಿ, ಈ ಯೋಜನೆಯ ಅಡಿಯಲ್ಲಿ ಜಾನುವಾರುಗಳ ಸಂಖ್ಯೆಯನ್ನು ಹೆಚ್ಚಿಸುವುದಾಗಿದೆ ಅಂತ ಹೇಳಿದ್ದಾರೆ ಅವರು. ಇನ್ನ ಹೇಳಿಕೆ 2, ಹಾಲಿನ ಉತ್ಪಾದನೆಯನ್ನು ಹೆಚ್ಚಿಸುವುದು. ಹೌದಾ? ಇದರಿಂದ ರೈತರ ಆದಾಯವನ್ನು ಹೆಚ್ಚಿಸುವ ಗುರಿಯನ್ನು ಇಟ್ಕೊಂಡಿದೆ ಅಂತ ಹೇಳ್ತಿದ್ದಾರೆ. ಇನ್ನ ಹೇಳಿಕೆ 3, ಈ ಯೋಜನೆಯ ಅಡಿಯಲ್ಲಿ 15,000 ಹಸುಗಳ ಸಾಕಣೆ ಮಾಡುವುದು ಮತ್ತು 30 ಗೋಶಾಲೆಗಳನ್ನ ಸ್ಥಾಪನೆ ಮಾಡುವ ಉದ್ದೇಶವನ್ನ ಇದು ಹೊಂದಿರುವಂತದ್ದು ಅಂತ ಇಲ್ಲಿ 3 ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು. ಹೌದಾ? ಸೊ ಈ 3 ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತೇಳಿ ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ನೋಡಿ, ಹೇಳಿಕೆ 1 ಮತ್ತು 2 ಮಾತ್ರ ಸರಿಯಾಗಿದೆ. ಹೇಳಿಕೆ 2 ಮತ್ತು 3 ಮಾತ್ರ ಸರಿಯಾಗಿದೆ. ಹೇಳಿಕೆ 1 ಮಾತ್ರ ಸರಿಯಾಗಿದೆ. ಹೇಳಿಕೆ 2 ಮಾತ್ರ ಸರಿಯಾಗಿದೆ ಅಂತ ಇಲ್ಲಿ ಇಲ್ಲಿ ಆಪ್ಷನ್ ಐತಿ. ಹೌದಾ? ಆದ್ರೆ ಈ ಎಲ್ಲಾ ಹೇಳಿಕೆಗಳು ರಾಂಗ್ ಇದಾವೆ. ಏನಕ್ಕಂತಂದ್ರೆ ನೋಡಿ, ಈ ಯೋಜನೆ ಅಡಿಯಲ್ಲಿ ಜಾನುವಾರುಗಳ ಸಂಖ್ಯೆಯನ್ನು ಹೆಚ್ಚಿಸುವುದು ಅಂತ ಇದೆ. ಹೌದಾ? ಇದು ಕರೆಕ್ಟ್ ಐತಾ? ಇನ್ನ ಹಾಲಿನ ಉತ್ಪಾದನೆಯನ್ನು ಹೆಚ್ಚಿಸುವುದು. ಹೌದಾ? ಹಾಲಿನ ಉತ್ಪಾದನೆ ಹೆಚ್ಚಬೇಕು ಮತ್ತು ಇದರಿಂದ ರೈತರ ಆದಾಯವನ್ನು ಹೆಚ್ಚಿಸುವ ಗುರಿಯನ್ನ ಈ ಯೋಜನೆಯಲ್ಲಿ ಇರ್ತಕ್ಕಂಥದ್ದು. ಹೌದಾ? ಈಗಾಗಲೇ ಈ ಒಂದು ಯೋಜನೆಯ ಅಡಿಯಲ್ಲಿ ಮುಖ್ಯ ಉದ್ದೇಶ ಏನಂತಂದ್ರೆ 15,000 ಹಸುಗಳ ಸ್ಥಾಪನೆ ಮಾಡುವುದು ಮತ್ತು 30 ಗೋಶಾಲೆಗಳನ್ನು ಸ್ಥಾಪನೆ ಮಾಡತಕ್ಕಂಥದ್ದು ಪ್ರಸ್ತುತ ಇದರ ಗುರಿಯಾಗಿರುವಂತದ್ದು. ಸೊ 3 ಯೋಜನೆಗಳು ಇಲ್ಲಿ 3 ಹೇಳಿಕೆಗಳು ಸರಿಯಾಗಿದಾವೆ. ಸೊ ಹಿಂಗಾಗಿ ಏನಾಗುತ್ತೆ ಅಂತಂದ್ರೆ ಮೇಲಿನ ಎಲ್ಲಾ ಹೇಳಿಕೆಗಳು ಇಲ್ಲಿ ಏನಾಗ್ತವೆ ಅಂತಂದ್ರೆ ಸರಿಯಾಗಿ ಇರತಕ್ಕಂಥದ್ದು. ಹೌದಾ? ಇಲ್ಲಿ ನೋಡಿ, ರಾಷ್ಟ್ರೀಯ ಗೋಕುಲ್ ಮಿಷನ್ ಅನ್ನುವಂಥದ್ದು. ಹೌದಾ? ಇದು ಮಿನಿ ಪೇಪರ್ ಯಾವುದು ವಿಜಯವಾಣಿ ವಿಜಯ ಕರ್ನಾಟಕ ಮಿನಿ ಪೇಪರ್ ಅಲ್ಲಿ ಬಂದಿರುವಂತದ್ದು ಇದು. ಹೌದಾ? ರಾಷ್ಟ್ರೀಯ ಗೋಕುಲ್ ಮಿಷನ್ ಅನ್ನುವಂಥದ್ದು. ಹೌದಾ? ಇಲ್ಲಿ ನೋಡಿ, ಕೇಂದ್ರ ಸರ್ಕಾರವು ಪರಿಷ್ಕೃತ ರಾಷ್ಟ್ರೀಯ ಗೋಕುಲ್ ಮಿಷನ್ ಅನ್ನು ಅಲ್ಲಿ ಯೋಜನೆಗೆ ಹೆಚ್ಚುವರಿಯಾಗಿ 1,000 ಕೋಟಿ ರೂಪಾಯಿಗಳನ್ನ ಅನುಮೋದನೆ ನೀಡುವಂತದ್ದು. ಸೊ ಈ ಒಂದು ನಿಟ್ಟಿನಲ್ಲಿ ಇದು ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು. ಏನಕ್ಕಂತಂದ್ರೆ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ, ಈ ಒಂದು ಯೋಜನೆಗೆ ಎಷ್ಟು 1,000 ಕೋಟಿ ರೂಪಾಯಿಗಳಲ್ಲಿ ಅನುದಾನವನ್ನ ಅಲ್ಲಿ ಹೆಚ್ಚಿಗೆ ಕೊಟ್ಟಿರುವಂತದ್ದು. ಹೌದಾ? ಅದೇ ರೀತಿಯಾಗಿ
ನೋಡಿ ಇದರ ಮುಖ್ಯ ಉದ್ದೇಶ ಏನಂತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಈ ಯೋಜನೆಯು ಜಾನುವಾರುಗಳ ಸಂಖ್ಯೆ ಮತ್ತು ಹಾಲಿನ ಉತ್ಪಾದನೆಯನ್ನು ಹೆಚ್ಚಿಸುವ ಮೂಲಕವಾಗಿ ರೈತರ ಆದಾಯವನ್ನು ಹೆಚ್ಚಿಸುವ ಗುರಿಯನ್ನು ಒಳಗೊಂಡಿದೆ. ಹೌದಾ? ಸೊ ಅದಕ್ಕಾಗಿ ಇದು ಇಂಪಾರ್ಟೆಂಟ್. ಸೊ ಈ ರೀತಿ ಸ್ಟೇಟ್ಮೆಂಟ್ ವೈಸ್ ಅಲ್ಲಿ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾರೆ. ಮುಂದೆ ಬರತಕ್ಕಂತ ಇಎಸ್ಐ ಮತ್ತು ಪಿಎಸ್ಐ ಮತ್ತು ಎಸ್ಡಿಎಫ್ಡಿ ಏನು ಕ್ವಶನ್ ಬರ್ತಲ್ಲ, ಸೊ ಇದೇ ತರ ಹೇಳಿಕೆ ರೂಪದಲ್ಲಿ ಕ್ವಶನ್ ಬರ್ತವೆ. ಹೌದಾ? ನೋಡಿ ಈ ಗೋಕುಲ್ ಮಿಷನ್ ಅಡಿಯಲ್ಲಿ ಎಷ್ಟು 15,000 ಹಸುಗಳ ಸಾಕಣೆಗೆ ಮತ್ತೆ 30 ಗೋಶಾಲೆಗಳನ್ನು ಸ್ಥಾಪಿಸುವ ಉದ್ದೇಶವನ್ನು ಒಳಗೊಂಡಿದೆ ಅಂತ ಇಲ್ಲಿ ಹೇಳಿರುವಂತದ್ದು. ಹೌದಾ? ಸೊ ಇದಿಷ್ಟು ಏನಂತಂದ್ರೆ ರಾಷ್ಟ್ರೀಯ ಗೋಕುಲ್ ಮಿಷನ್ ಅಂತ ಹೇಳಿ ನಿಮಗೆ ಇಲ್ಲಿ ಗೊತ್ತಿರಬೇಕಾಗುತ್ತೆ. ಸೊ ಇದರಲ್ಲಿ ಯಾವ್ದಂತರ 3 ಹೇಳಿಕೆಗಳು ಇಲ್ಲಿ ಸರಿಯಾಗಿರುವಂತದ್ದು. ಹೌದಾ? ಇನ್ನ ನೆಕ್ಸ್ಟ್ ಕ್ವಶನ್ ನೋಡಿ. ಇತ್ತೀಚೆಗೆ ಸುದ್ದಿಯಲ್ಲಿರುವಂತ ವರುಣ್ 2025 ಅನ್ನುವಂತಹ ಒಂದು ಏನಪ್ಪಾ ಅಂತಂದ್ರೆ ಒಂದು ಮಿಲಿಟರಿ ವ್ಯಾಯಾಮ. ಹೌದಾ? ಇದು ಯಾವ 2 ದೇಶಗಳ ಮಧ್ಯೆ ನಡೀತದೆ ಅಂತ ಇಲ್ಲಿ ಪ್ರಶ್ನೆ ಆಗಿದೆ. ಹೌದಾ? ಯಾವ 2 ದೇಶಗಳ ಮಧ್ಯೆ ನಡೀತಕ್ಕಂತ ಒಂದು ನೌಕಾ ವ್ಯಾಯಾಮವಾಗಿದೆ. ಇದು ನೌಕಾ ವ್ಯಾಯಾಮ ಇದೆ. ಹೌದಾ? ನೌಕಾ ಮಿಲಿಟರಿ ವ್ಯಾಯಾಮ ಆಗಿದೆ ಅಂತ ಕ್ವಶನ್ ಆಗಿದೆ. ವರುಣ್ 2025 ಅನ್ನುವಂಥದ್ದು. ಹೌದಾ? ವರುಣ್ 2025 ಅನ್ನುವಂಥದ್ದು. ಸೊ ಆಪ್ಷನ್ ಎ ಭಾರತ ಮತ್ತು ಫ್ರಾನ್ಸ್, ಆಪ್ಷನ್ ಬಿ ಭಾರತ ಮತ್ತು ರಷ್ಯಾ, ಆಪ್ಷನ್ ಸಿ ಭಾರತ ಮತ್ತು ಅಮೆರಿಕ, ಆಪ್ಷನ್ ಡಿ ಭಾರತ ಮತ್ತು ಆಸ್ಟ್ರೇಲಿಯಾ ಅಂತ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಈಸ್ ರೈಟ್ ಆನ್ಸರ್. ಯಾಕೋ ಭಾರತ ಮತ್ತು ಫ್ರಾನ್ಸ್ ಮಧ್ಯೆ ನಡೀತಕ್ಕಂತ ಒಂದು ನೌಕಾ ಮಿಲಿಟರಿ ಎಕ್ಸರ್ಸೈಸ್ ಇದು ಯಾವುದು ವರುಣ್ 2025 ಅನ್ನುವಂತಹ ಒಂದು ಎಕ್ಸರ್ಸೈಸ್. ಹೌದಾ? ನೋಡಿ ಭಾರತ ಮತ್ತು ಫ್ರಾನ್ಸ್ ಇದೊಂದು ನೌಕಾದಳದ ಹೌದಾ ಇದು 23ನೇ ಆವೃತ್ತಿ. ಇದು ಎಷ್ಟನೇ ಆವೃತ್ತಿ ಅಂತ ಪ್ರಶ್ನೆ ಆದ್ರೆ ಅದು 23ನೇ ಆವೃತ್ತಿಯ ಜಂಟ್ರಿ ಮಿಲಿಟರಿ ಅಭ್ಯಾಸವಾಗಿರುವಂತದ್ದು. ಹೌದಾ? ಸೊ ಭಾರತ ಮತ್ತು ಫ್ರಾನ್ಸ್ಗಳ ದೇಶಗಳ ಮಧ್ಯೆ ನಡೀತಕ್ಕಂತ ಒಂದು ಸಮರಾಭ್ಯಾಸ ಇದು. ಭಾರತ ಮತ್ತು ಫ್ರಾನ್ಸ್ ಮಧ್ಯೆ ನಡೀತಕ್ಕಂಥದ್ದು. ಸೊ ನೌಕಾದಳಗಳ ನಡುವೆ ಹೌದಾ 23ನೇ ಮಿಲಿಟರಿ ಅಭ್ಯಾಸ ಇದು ವರುಣ್ 2025 ಅನ್ನುವಂಥದ್ದು ಎಲ್ಲಿ ನಡೀತು ಅಂತ ಪ್ರಶ್ನೆ ಆದ್ರೆ ಅದು ಅರಬ್ಬಿ ಸಮುದ್ರದಲ್ಲಿ ನಡೆದಿರುವಂತದ್ದು. ಸೊ ಇದರಲ್ಲಿ ಭಾರತದಿಂದ INS ವಿಕ್ರಾಂತ್ ಅನ್ಬೋದು ಮತ್ತು ಫ್ರಾನ್ಸ್ ದೇಶದ ಎಫರ್ಸ್ ಚಾರ್ಲ್ಸ್ ಡಿ ಗಾಲಿ ಮತ್ತು ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ಇದರಲ್ಲಿ ಪಾಲ್ಗೊಂಡಿರುವಂತದ್ದು. ಸೊ ನಿಮಗೆ ಏನು ಗೊತ್ತಿರಬೇಕಂತಂದ್ರೆ ವರುಣ್ 2025 ಅನ್ನುವಂತಹ ಒಂದು ನೌಕಾದಳದ ಮಿಲಿಟರಿ ಒಂದು ಸಮರಾಭ್ಯಾಸ ಯಾವ 2 ದೇಶಗಳ ಮಧ್ಯೆ ನಡೀತು ಅಂತ ಪ್ರಶ್ನೆ ಆದ್ರೆ ಅದು ಭಾರತ ಮತ್ತು ಫ್ರಾನ್ಸ್ ಮಧ್ಯೆ ನಡೀತು. ಎಷ್ಟನೇ ಆವೃತ್ತಿ ಅಂತಂದ್ರೆ 23ನೇ ಆವೃತ್ತಿ. ನೆನಪಿರ್ಲಿ, ಎಲ್ಲಿ ನಡೀತು ಅಂತ ಬಂದಾಗ ಅರಬ್ಬಿ ಸಮುದ್ರದಲ್ಲಿ ಇದು ನಡೆದಿರುವಂತದ್ದು. ಸೊ ಭಾರತದಿಂದ ಯಾವುದು ಅಲ್ಲಿ ಪಾಲ್ಗೊಂಡಿತ್ತು ಅಂತ ಬಂದಾಗ INS ವಿಕ್ರಾಂತ್ ಇದರಲ್ಲಿ ಪಾಲ್ಗೊಂಡಿತ್ತು ಅಂತ ಹೇಳಿ ನಿಮ್ಗೆ ಇಷ್ಟು ಪಾಯಿಂಟ್ ನೆನಪಿರ್ಲಿ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಇನ್ನು ಅಂತಾರಾಷ್ಟ್ರೀಯ ಭ್ರೂಣ ಹತ್ಯಾ ವಿರೋಧಿ ದಿನವನ್ನು ಯಾವ ದಿನದಂದು ಆಚರಿಸಲಾಗುವುದು ಅಂತ ಪ್ರಶ್ನೆ ಆಗಿದೆ. ಭ್ರೂಣ ಹತ್ಯಾ ವಿರೋಧಿ ದಿನ ಅಂತೇಳಿ ಮಾಡ್ತಾರೆ. ಸೊ ಸರಿಯಾದ ಉತ್ತರ ಯಾವುದು ಇದರಲ್ಲಿ? ಆಪ್ಷನ್ ಎ ಮಾರ್ಚ್ 3, ಏಪ್ರಿಲ್ 4, ಹೌದಾ ಮಾರ್ಚ್ 26, ಮಾರ್ಚ್ 25 ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಬಂದಾಗ ಮಾರ್ಚ್ 25ರಂದಲ್ಲಿ ಭ್ರೂಣ ಹತ್ಯಾ ವಿರೋಧಿ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು. ಹೌದಾ? ಅಂತಾರಾಷ್ಟ್ರೀಯ ಭ್ರೂಣ ಹತ್ಯಾ ವಿರೋಧಿ ದಿನ ಅಂತೇಳಿ ಮಾರ್ಚ್ 25ರಂದು ಮಾಡ್ತಾರೆ. ಹೌದಾ? ಕಾನೂನು ಬಾಹಿರ ಭ್ರೂಣ ಹತ್ಯೆಯ ಕುರಿತು ಜಗತ್ತಿನಾದ್ಯಂತ ಒಂದು ಜಾಗೃತಿನ ಮೂಡಿಸುವ ಸಲುವಾಗಿ ಏನ್ ಮಾಡ್ತಾರೆ, ಅಲ್ಲಿ ಮಾರ್ಚ್ 25ನ್ನ ಅಂತಾರಾಷ್ಟ್ರೀಯ ಭ್ರೂಣ ಹತ್ಯಾ ವಿರೋಧಿ ದಿನ ಅಂತೇಳಿ ಆಚರಣೆ ಮಾಡುವಂತದ್ದು. ಹೌದಾ? ಸೊ ಒಂದು ಜೀವದ ಮಹತ್ವವನ್ನ ಸಾರುವುದು ಹೌದಾ ಈ ದಿನದ ಒಂದು ಉದ್ದೇಶವಾಗಿರುವಂತದ್ದು. ಹೌದಾ? ನೋಡಿ, ಇಂಟರ್ನ್ಯಾಷನಲ್ ಡೇ ಆಫ್ ದ ಅರ್ಬನ್ ಚೈಲ್ಡ್ ಅಂದ್ರೆ ಹುಟ್ಟುತ್ತಿರುವ ಮಗುವಿನ ದಿನ ಅಂತ ಆಚರಣೆ ಮಾಡ್ತಾರೆ. ಹೌದಾ? ಹಿಸ್ಟ್ರಿ ಅಂಡ್ ಸಿಗ್ನಿಫಿಕೇಶನ್ ಅಂತ ಒಂದು ಥೀಮ್ ಅನ್ನು ಇಟ್ಕೊಂಡು ಇಲ್ಲಿ ಸೆಲೆಬ್ರೇಟ್ ಮಾಡುವಂತದ್ದು. ಹೌದಾ? ಇಂಟರ್ನ್ಯಾಷನಲ್ ಡೇ ಆಫ್ ದ ಅನ್ಬೋರ್ನ್ ಚೈಲ್ಡ್ ಅಂತಂದ್ರೆ ಇನ್ನು ಹುಟ್ಟಲಿರ್ತಕ್ಕಂಥ ಮಗು. ಹೌದಾ? ನೋಡಿ, ಅಂತಾರಾಷ್ಟ್ರೀಯ ಹುಟ್ಟಲಿರುವ ಮಕ್ಕಳ ದಿನಾಚರಣೆ ಅಂತೇಳಿ ಕೂಡ ಇದನ್ನ ಕರೀತಕ್ಕಂಥದ್ದು. ಮಾರ್ಚ್ 25ರಲ್ಲಿ ಸೆಲೆಬ್ರೇಟ್ ಮಾಡ್ತಾ ಬರ್ತಾರೆ. ಹೌದಾ? ಏನಂತಂದ್ರೆ ಇನ್ನು ಹುಟ್ಟಲಿರ್ತಕ್ಕಂಥ ಮಕ್ಕಳು ಹುಟ್ಟಲಿರುವ ಮಕ್ಕಳ ಘನತೆ ಮತ್ತು ಅವರ ಮೌಲ್ಯ. ಹೌದಾ? ಇದು ಗರ್ಭಪಾತದ ಪರಿಣಾಮವಾಗಿ ಸಂಭವಿಸತಕ್ಕಂಥ ಶಿಶು ಹತ್ಯೆಯ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಏನ್ ಮಾಡ್ತಾರೆ ಅವರು ಈ ದಿನವನ್ನ ಸೆಲೆಬ್ರೇಟ್ ಮಾಡ್ತಾರೆ. ಯಾಕಂತಂದ್ರೆ ಸಾಕಷ್ಟು ಅದಕ್ಕೆ ಕಾರಣಗಳಿದಾವೆ. ಹೌದಾ? ಅದಕ್ಕೆ ಕಾರಣ ಕೂಡ ಅಲ್ಲಿ ಕೊಟ್ಟಿರುವಂತದ್ದು. ಕೆಲವೊಬ್ರು ಏನ್ ಮಾಡ್ತಾರೆ, ಲಿಂಗ ತಾರತಮ್ಯದಿಂದ ಕೇವಲ ಗಂಡ್ಮಗು ಆಗ್ಲಿ ಅಂತ ಹೇಳಿ ಏನ್ ಮಾಡ್ತಾರೆ ಅಲ್ಲಿ ಭ್ರೂಣ ಹತ್ಯೆ ಮಾಡಿಸುವಂತದ್ದು. ಹೌದಾ? ಆ ಗರ್ಭದಲ್ಲಿ ಕೊಲ್ಲುವವರಿದ್ದಾರೆ. ಸೊ ಇಂತಹ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಅಂತಾರಾಷ್ಟ್ರೀಯ ಹುಟ್ಟಲಿರುವ ಮಕ್ಕಳ ದಿನಾಚರಣೆ ಅಂತೇಳಿ ಅವರು ಸೆಲೆಬ್ರೇಟ್ ಮಾಡ್ತಾರೆ. ಹೌದಾ? ಅದಷ್ಟಲ್ಲದೆ ಇನ್ನು ಕೆಲವರು ಏನ್ ಮಾಡ್ತಾರೆ ಅಂತಂದ್ರ ಮಕ್ಕಳಿಲ್ಲದ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಇನ್ನು ಕೆಲವರು ಏನ್ ಮಾಡ್ತಾರೆ ಅಂತಂದ್ರ ಅವರ ಕಾರಣಾಂತರಗಳಿಂದಾಗಿ ಗರ್ಭಪಾತ ಮಾಡಿಸ್ಕೊಳ್ತಾ ಇದ್ದಾರೆ. ಹೌದಾ? ಕೆಲವರಿಗೆ ಇಷ್ಟ ಇಲ್ಲದ ಕಾರಣ ಗರ್ಭಪಾತ ಮಾಡಿಸ್ಕೊಳ್ತಾರೆ. ಕೆಲವರು ಲಿಂಗ ತಾರತಮ್ಯದ ಗರ್ಭಪಾತ ಮಾಡಿಸ್ಕೊಳ್ತಾರೆ. ಹೌದಾ? ಸೊ ಇದೇನಾಗತ್ತೆ ಅಂದ್ರೆ ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು. ಹೌದಾ? ಸೊ ಅದಕ್ಕಾಗಿ ಜನರಲ್ಲಿ ಇದರ ಬಗ್ಗೆ ಜಾಗೃತಿಯನ್ನ ಮೂಡಿಸುವ ಒಂದು ನಿಟ್ಟಿನಲ್ಲಿ ಇದನ್ನ ಸೆಲೆಬ್ರೇಟ್ ಮಾಡ್ತಕ್ಕಂಥದ್ದು. ಅದಕ್ಕೆ ಅವ್ರ ಹೆಸರೇನಿಟ್ಟಿದ್ದಾರೆ ನೋಡಿ, ಅಂತಾರಾಷ್ಟ್ರೀಯ ಹುಟ್ಟಲಿರುವ ಮಕ್ಕಳ ದಿನಾಚರಣೆ ಅಂತೇಳಿ ಮಾಡ್ತಾರೆ. ಹುಟ್ಟಲಿರುವ ಮಕ್ಕಳ ದಿನ ಅಂತೇಳಿ ಅಲ್ಲಿ ಸೆಲೆಬ್ರೇಟ್ ಮಾಡುವಂತದ್ದು. ಹೌದಾ? ಸೊ ಈ ಒಂದು ಸಂದರ್ಭದಲ್ಲಿ ಗರ್ಭಧಾರಣೆಯ ಕಣದಿಂದ ಮಗುವನ್ನು ಸುರಕ್ಷಿತವಾಗಿ ಭೂಮಿಗೆ ತರುವ ಉದ್ದೇಶದಿಂದ
ಹೌದಾ? ಮಾರ್ಚ್ 25ರಂದು ಏನ್ ಮಾಡ್ತಾರೆ, ಅಂತಾರಾಷ್ಟ್ರೀಯ ಹುಟ್ಟಲಿರುವ ಮಕ್ಕಳ ದಿನ ಅಂತಾರಾಷ್ಟ್ರೀಯವಾಗಿ ಇದನ್ನ ಆಚರಣೆ ಮಾಡುವಂಥದ್ದು. ಹೌದಾ? ಯಾವಾಗ ಅಂತಂದ್ರೆ ಮಾರ್ಚ್ 25ರಂದು ಆಚರಣೆ ಮಾಡುವಂಥದ್ದು. ನೆನಪಿರ್ಲಿ, ಅಂತಾರಾಷ್ಟ್ರೀಯ ಭ್ರೂಣ ಹತ್ಯೆ ವಿರೋಧ ದಿನ ಅಂತ ಯಾವಾಗ ಆಚರಣೆ ಮಾಡ್ತಾರೆ ಅಂತ ಪ್ರಶ್ನೆ ಆದ್ರೆ ಅದು ಮಾರ್ಚ್ 25ರಂದು. ಹೌದಾ? ಮಾರ್ಚ್ 25. ಓಕೆ. ಇದನ್ನ 1993ರಿಂದ ಈ ದಿನವನ್ನು ಆಚರಿಸಲು ಪ್ರಯತ್ನಗಳು ನಡೆದಿದ್ದು, ಬಟ್ 2002ರಿಂದ ಕೆಲವು ದೇಶಗಳು ಇದನ್ನು ನಿಯಮಿತವಾಗಿ ಮಾಡ್ಕೊಂತ ಬಂದಿದ್ದಾವೆ. ಸೊ ಗರ್ಭದಲ್ಲಿರ್ತಕ್ಕಂಥ ಮಗುವಿನ ಜೀವನ ಮತ್ತು ಅದರ ಅಸ್ತಿತ್ವವನ್ನು ಗೌರವಿಸುವ ಉದ್ದೇಶದಿಂದ ಏನ್ ಮಾಡ್ತಾರೆ, ಇದನ್ನ ಇಲ್ಲಿ ನಡೆಸಲಾಗ್ತದೆ. ಹೌದಾ? ಲಿಂಗ ತಾರತಮ್ಯ ಅನ್ಬೋದು. ಸೊ ಇತರ ಸ್ವಾರ್ಥ ಕಾರಣಗಳಿಂದಾಗಿ ಆ ಗರ್ಭಪಾತವನ್ನು ಕೊನೆಗೊಳಿಸುವ ಅಥವಾ ಆ ಕೊನೆಗೊಳಿಸುವ ಉದ್ದೇಶದಿಂದ ಏನ್ ಮಾಡ್ತಾರೆ, ಅದಷ್ಟರಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಗೆ ಇದು ಸಮಾನ ಆಗೈತೆ ಅಂತ. ಒಂದು ಭ್ರೂಣ ಹತ್ಯೆ ಮಾಡ್ತಾರೆ ಅಂತಂದ್ರೆ ಅದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತದೆ. ಹೌದಾ? ಅದೇ ರೀತಿಯಾಗಿ ಇಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ WHO, ಹೌದಾ? ಸೊ ಇವರು ಒಂದು ವರದಿ ಕೊಡ್ತಾರೆ. ಈ ಒಂದು ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಪ್ರತಿ ವರ್ಷ ವಿಶ್ವದಾದ್ಯಂತ ಸುಮಾರು 73 ಮಿಲಿಯನ್ ಪ್ರೇರಿತ ಗರ್ಭಪಾತಗಳು ಸಂಭವಿಸ್ತಾ ಇದ್ದಾವಂತೆ. ಹೌದಾ? ಎಷ್ಟೇ ಕಾನೂನುಗಳಿದ್ರೂ ಕೂಡ ಅದು ಕಣ್ಮರೆಯಾಗಿ ಅವೆಲ್ಲ ನಡೀತಾ ಇರ್ತವೆ. ಹೌದಾ? ಎಷ್ಟಂತಂದ್ರೆ ವಿಶ್ವದಾದ್ಯಂತ ಎಷ್ಟು 73 ಮಿಲಿಯನ್ ಇಂತಹ ಘಟನೆಗಳು ಕಂಡು ಬಂದಿದ್ದಾವೆ ಅಂತ ಹೇಳ್ತಾರೆ ಅವರು. ಯಾವುದು? WHO ಇದನ್ನ ರಿಪೋರ್ಟ್ ಅನ್ನು ಕೊಡ್ತಾರೆ. ನೆಕ್ಸ್ಟ್ ನೋಡಿ, ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂತಹ ಅಜಯ್ ಶೇರ್ ಅವರು ಕೆಳಗಿನ ಯಾವುದರ ಕಾರ್ಯದರ್ಶಿಯಾಗಿ ನೇಮಕವಾಗಿದ್ದಾರೆ ಅಂತ ಪ್ರಶ್ನೆ ಆಗಿದೆ. ಆಪ್ಷನ್ ಎ ನೀತಿ ಆಯೋಗ, ಆಪ್ಷನ್ ಬಿ ಕೇಂದ್ರ ಹಣಕಾಸು ಆಯೋಗ, ಆಪ್ಷನ್ ಸಿ ರಾಜ್ಯ ಹಣಕಾಸು ಆಯೋಗ, ಆಪ್ಷನ್ ಡಿ ಯಾವುದು SBI ಇಲ್ಲಿ ಅಂತ ಪ್ರಶ್ನೆ ಇದೆ. ಸೊ ಸರಿಯಾದ ಉತ್ತರ ಯಾವುದು ಅಂತ ಬಂದಾಗ ಆಪ್ಷನ್ ಸಿ ಬಿ ಇಸ್ ರೈಟ್ ಆನ್ಸರ್. ಅದು ಕೇಂದ್ರ ಹಣಕಾಸು ಆಯೋಗದ ಅಲ್ಲಿ ಕಾರ್ಯದರ್ಶಿಯಾಗಿ ನೇಮಕ ಆಗಿದ್ದಾರೆ. ಕಾರ್ಯದರ್ಶಿ. ಹೌದಾ? ನೆನಪಿರ್ಲಿ ನೋಡಿ, ಕೇಂದ್ರ ಹಣಕಾಸು ಕಾರ್ಯದರ್ಶಿಯಾಗಿ ಯಾರು ನೇಮಕ ಆಗಿದ್ದಾರೆ ಅಂತಂದ್ರೆ ಅಜಯ್ ಶೇರ್ ಅವರು ಇಲ್ಲಿ ನೇಮಕವಾಗಿರುವಂತದ್ದು. ಹೌದಾ? ಇವರು 1987ರ ಬ್ಯಾಚಿನ ಕರ್ನಾಟಕ ಕೇಡರ್ನ IAS ಅಧಿಕಾರಿಯಾಗಿದ್ದರು. ಸೊ ಪ್ರಸ್ತುತ ಇವರು ಏನ್ ಮಾಡಿದ್ದಾರೆ ಅಂತಂದ್ರೆ ಆರ್ಥಿಕ ವ್ಯವಹಾರಗಳ ಇಲಾಖೆಯ ಇಲ್ಲಿ ಕಾರ್ಯದರ್ಶಿಯಾಗಿ ಇಲ್ಲಿ ನೇಮಕ ಆಗಿರುವಂತದ್ದು. ಆರ್ಥಿಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿಯಾಗಿ ಇವರು ನೇಮಕ ಆಗಿರುವಂತದ್ದು. ಹೌದಾ? ಸೊ ಇಲ್ಲಿ ಆರ್ಥಿಕ ಅಂತ ಬಂದಾಗ ಕೇಂದ್ರ ಹಣಕಾಸು ಆಯೋಗದ ಬಗ್ಗೆ ನಮ್ಗೆ ಇಲ್ಲಿ ನೆನಪಿರ್ಬೇಕಾಗುತ್ತೆ. ಕೇಂದ್ರ ಹಣಕಾಸು ಆಯೋಗ ಅಂತ ಬಂದಾಗ ಇದು 280ನೇ ವಿಧಿಯಲ್ಲಿ ಇದು ಸ್ಥಾಪನೆ ಆಗ್ತದೆ. ಯಾವುದು? ಕೇಂದ್ರ ಹಣಕಾಸು ಆಯೋಗ 280ನೇ ವಿಧಿಯಲ್ಲಿ ಇದನ್ನ ಸ್ಥಾಪನೆ ಮಾಡ್ತದ. ಇದೊಂದು ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ. ಸಂವಿಧಾನಾತ್ಮಕ ಸಂಸ್ಥೆಯಾಗಿರುವಂತದ್ದು. ಹೌದಾ? ಯಾರು ನೇಮಕ ಮಾಡ್ತಾರೆ ಅಂತ ಬಂದಾಗ ರಾಷ್ಟ್ರಪತಿಗಳಿಂದ ನೇಮಕ ಮಾಡ್ತಾರೆ. ಎಷ್ಟು? ಪ್ರತಿ 5 ವರ್ಷಕ್ಕೊಮ್ಮೆ ಇದನ್ನು ನೇಮಕ ಮಾಡುವಂತದ್ದು. ಹೌದಾ? ಸೊ ಹಂಗೇನಾರ ನೀಡಿತ್ತು ಅಂತಂದ್ರೆ ಅಗತ್ಯವಿದ್ದಾಗ ರಾಷ್ಟ್ರಪತಿಗಳು ಅಲ್ಲಿ ಅವಧಿ ಪೂರ್ವದಲ್ಲೂ ಕೂಡ ಇದನ್ನ ರಚನೆ ಮಾಡಬಹುದು ಅಂತ ಹೇಳ್ತಾರೆ. ಹೌದಾ? ಸೊ ಇದರಲ್ಲಿ ಒಟ್ಟು ಒಬ್ಬರು ಅಧ್ಯಕ್ಷರು ಇರ್ತಾರೆ, ಮತ್ತೆ ಒಬ್ರು ಅಧ್ಯಕ್ಷರು ಇರ್ತಾರೆ, ಇತರ 4 ಸದಸ್ಯರು. ಟೋಟಲ್ ಎಷ್ಟು? 5 ಜನ ಸದಸ್ಯರು ಇರ್ತಾರೆ. ಒಬ್ರು ಅಧ್ಯಕ್ಷರು ಪ್ಲಸ್ 4 ಜನ ಇತರೆ ಸದಸ್ಯರು ಇಲ್ಲಿ ಇರ್ತಕ್ಕಂಥದ್ದು. ಹೌದಾ? ಇದರ ಮುಖ್ಯ ಉದ್ದೇಶ ಏನಂತಂದ್ರೆ ಭಾರತದ ಹಣಕಾಸು ಆಯೋಗವು ಕೇಂದ್ರ ಸರ್ಕಾರ ಮತ್ತು ರಾಜ್ಯಗಳ ನಡುವೆ ಆರ್ಥಿಕ ಸಂಪನ್ಮೂಲಗಳ ವಿತರಣೆಯನ್ನು ನಿರ್ಧರಿಸತಕ್ಕಂಥ ಜವಾಬ್ದಾರಿಯನ್ನ ಇದು ಹೊಂದಿರುವಂತದ್ದು. ಯಾವುದು? ಹಣಕಾಸು ಆಯೋಗ ಅಂತ ಕರಿತೇವೆ ನಾವು. ಹೌದಾ? ಅದೇ ರೀತಿಯಾಗಿ ನೋಡಿ, ಅಧ್ಯಕ್ಷರು ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸಾರ್ವಜನಿಕ ವ್ಯವಹಾರಗಳಲ್ಲಿ ಅನುಭವ ಹೊಂದಿರತಕ್ಕಂಥ ವ್ಯಕ್ತಿಯಾಗಿರ್ಬೇಕು. ಅಧ್ಯಕ್ಷರಾಗಿ ನೇಮಕ ಆಗ್ಬೇಕಂತಂದ್ರೆ, ಕೇಂದ್ರ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ನೇಮಕ ಆಗ್ಬೇಕಂತಂದ್ರೆ ಅವರು ಸಾರ್ವಜನಿಕ ವ್ಯವಹಾರಗಳಲ್ಲಿ ಅನುಭವ ಇರಬೇಕು. ಹೌದಾ? ಅದರ ಜೊತೆಗೆ ಸದಸ್ಯರಿಗೂ ಕೂಡ ನೇಮಕ ಆಗ್ಬೇಕಂತಂದ್ರೆ ಕೆಲವೊಂದಿಷ್ಟು ಅಲ್ಲಿ ಅರ್ಹತೆಗಳನ್ನು ಇಲ್ಲಿ ಗುರುತಿಸಿಕೊಂಡಿದ್ದಾರೆ. ಏನಂತಂದ್ರೆ ಹೈಕೋರ್ಟ್ ನ್ಯಾಯಾಧೀಶರಾಗಿ ನೇಮಕಗೊಳ್ಳುವ ಅರ್ಹತೆ ಇರಬೇಕು, ಅಥವಾ ಸರ್ಕಾರದ ಹಣಕಾಸು ಮತ್ತು ಖಾತೆಗಳ ಬಗ್ಗೆ ವಿಶೇಷ ಜ್ಞಾನವನ್ನು ಹೊಂದಿರಬೇಕು, ಅಥವಾ ಹಣಕಾಸು ವಿಷಯಗಳು ಮತ್ತು ಆಡಳಿತದಲ್ಲಿ ವ್ಯಾಪಕ ಅನುಭವ ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿಯಲ್ಲಿ ನೇಮಕ ಆಗಬಹುದು. ಅದೇ ರೀತಿಯಾಗಿ ಅರ್ಥಶಾಸ್ತ್ರದ ಬಗ್ಗೆ ವಿಶೇಷ ಜ್ಞಾನ ಹೊಂದಿರುವ ವ್ಯಕ್ತಿಗಳು ಸೇರಿದಂತೆ ಏನ್ ಮಾಡ್ತಾರೆ, ಈ ಒಂದು ಆಯೋಗದಲ್ಲಿ ಅಲ್ಲಿ ನೇಮಕ ಆಗ್ತಕ್ಕಂಥ ಅರ್ಹತೆಯನ್ನಲ್ಲಿ ನಿಗದಿಪಡಿಸಿರುವಂತದ್ದು. ಹೌದಾ? ಸೊ ಅದೇ ರೀತಿಯಾಗಿ ಒಂದು ಕೇಂದ್ರ ಹಣಕಾಸು ಆಯೋಗ ಐತಲ್ಲ, ಅದೇ ರೀತಿಯಾಗಿ ರಾಜ್ಯ ಹಣಕಾಸು ಆಯೋಗ ಕೂಡ ಅಲ್ಲಿ ನೇಮಕ ಮಾಡ್ತಾ ಬರ್ತಾರೆ. ಹೌದಾ? ಅದು ರಾಜ್ಯ ಮಟ್ಟದಲ್ಲಿ ಇರತಕ್ಕಂಥದ್ದು. 1997ರಲ್ಲಿ 73ನೇ ಮತ್ತು 74ನೇ ಸಂವಿಧಾನಕ್ಕೆ ತಿದ್ದುಪಡಿ ಮುಖಾಂತರ ಏನ್ ಮಾಡ್ತಾರೆ, ರಾಜ್ಯ ಹಣಕಾಸು ಆಯೋಗವನ್ನು ಸ್ಥಾಪನೆ ಮಾಡ್ಲಿಕ್ಕೆ ಅವಕಾಶವನ್ನು ಕೊಡ್ತಕ್ಕಂಥದ್ದು. ಹೌದಾ? ಸೊ ಇದು ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಪುರಸಭೆಗಳಿಗೆ ಸಂವಿಧಾನಿಕ ಸ್ಥಾನಮಾನವನ್ನು ನೀಡುವುದರ ಮುಖಾಂತರವಾಗಿ ಭಾರತದಲ್ಲಿ ಸ್ಥಳೀಯ ಸ್ವ ಆಡಳಿತವನ್ನು ಬಲಪಡಿಸುವ ಗುರಿಯನ್ನು ಇದು ಹೊಂದಿರುವಂತದ್ದು. ಹೌದಾ? ಸೊ ಇದೇನ್ ಮಾಡುತ್ತೆ ಅಂತಂದ್ರೆ ಹಣಕಾಸು ಮೌಲ್ಯಮಾಪನ, ಸಂಪನ್ಮೂಲ ಹಂಚಿಕೆ, ಅನುದಾನ ಮತ್ತು ನೆರವು ಹಾಗೂ ವಿಪತ್ತು ನಿರ್ವಹಣೆಗಳಲ್ಲಿ ಸಾಕಷ್ಟು ಜವಾಬ್ದಾರಿಯನ್ನಲ್ಲಿ ರಾಜ್ಯ ಹಣಕಾಸು ಕೂಡ ಅಲ್ಲಿ ಹೊಂದಿರುವಂತದ್ದು. ಹೌದಾ? ಅದೇ ರೀತಿಯಾಗಿ 243 ವಿಧಿಯಲ್ಲಿ, ಹೌದಾ, ವಿಧಿಯಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಪ್ರತಿ 5 ವರ್ಷಗಳಿಗೊಮ್ಮೆ ರಾಜ್ಯ ಹಣಕಾಸು ಆಯೋಗವನ್ನಲ್ಲಿ ನೇಮಕ ಮಾಡುವಂತ ಜವಾಬ್ದಾರಿಯನ್ನ ಯಾರು ಹೊಂದಿದ್ದಾರೆ, ಇಲ್ಲಿ ರಾಜ್ಯಪಾಲರು ಹೊಂದಿರುವಂತದ್ದು. ಕೇಂದ್ರದಲ್ಲಿ ರಾಷ್ಟ್ರಪತಿ ನೇಮಕ ಮಾಡಿದ್ರೆ ರಾಜ್ಯದಲ್ಲಿ ಯಾರು ಅಂತ ಬಂದಾಗ ರಾಜ್ಯಪಾಲರು ಇದನ್ನ ನೇಮಕ ಮಾಡತಕ್ಕಂಥದ್ದು. ಹೌದಾ? ಇದು 243 ವಿಧಿ, ಇದು 280ನೇ ವಿಧಿ. ಓಕೆ, ನೆನಪಿರ್ಲಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ,
ಇತ್ತೀಚೆಗೆ ಪ್ರಕಟಪಡಿಸಿರುವ IMF ವರದಿಯ ಪ್ರಕಾರ ಪ್ರಸಕ್ತ ವರ್ಷದಲ್ಲಿ ಯಾವ ದೇಶವನ್ನು ಹಿಂದಿಕ್ಕಲಿದೆ ಅಂತ ಪ್ರಕಟ ಮಾಡಿದೆ ಅಂತ ಪ್ರಶ್ನೆ ಇದೆ. ಹೌದಾ, IMF ಒಂದು ವರದಿ ಕೊಡ್ತದೆ. ಈ IMF ವರದಿಯ ಪ್ರಕಾರ ಭಾರತ ದೇಶ ಈ ವರ್ಷದಲ್ಲಿ ಅಂದ್ರೆ ಪ್ರಸಕ್ತ ವರ್ಷದಲ್ಲಿ ಯಾವ ದೇಶವನ್ನು ಹಿಂದಿಕ್ಕಲಿದೆ ಅಂತ ಪ್ರಶ್ನೆ ಆಗಿದೆ. ಆಪ್ಷನ್ ಎ ಜರ್ಮನಿ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ರಷ್ಯಾ, ಆಪ್ಷನ್ ಡಿ ಚೀನಾ ಅಂತಿದೆ. ಸೊ ಇವೆರಡು ಆಗದ ಮಾತು. ಸೊ ಇದನ್ನ ಹಿಂದೇಳಿರಿ, ಸದ್ಯಕ್ಕಂತೂ ಆಗೋದಿಲ್ಲ. ಈಗ ಪ್ರೆಸೆಂಟ್ ಈ ಎರಡರಲ್ಲಿ ನಿಮ್ಗೆ ಇಲ್ಲಿ ಗೊಂದಲ ಇರತಕ್ಕಂಥದ್ದು. ಹೌದಾ, ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಯಾವುದು ಜಪಾನ್ ದೇಶವನ್ನು ಹಿಂದಿಕ್ಕಲಿದೆ ಅಂತ ಇಲ್ಲಿ ಇರತಕ್ಕಂಥದ್ದು. ಜರ್ಮನ್ ಅಂತ ಬಂದಾಗ ಜರ್ಮನ್ ಐ ಕೊಟ್ಟಿದ್ದಾರೆ ಅವ್ರ ನ್ಯೂಸ್ ಅಲ್ಲಿ, ಬಟ್ ಇದು 2027 ಇದನ್ನ ಹಿಂದಿಕ್ಕಲಿದೆ. ಪ್ರಸಕ್ತ ವರ್ಷ ಅಂತ ಬಂದಾಗ ಜಪಾನ್ ದೇಶದಲ್ಲಿ ಹಿಂದಿಕ್ಕಲಿದೆ ಅಂತ. ಹೌದಾ, ನೋಡಿ GDP ಯಲ್ಲಿ ಜಪಾನ್ ಹೌದಾ ಹಿಂದಿಕ್ಕಲಿದೆ ಭಾರತ ಅನ್ನುವಂಥದ್ದು. ಹೌದಾ, ಭಾರತದ GDP ಬೆಳವಣಿಗೆಯು ಇದೇ ಹಣಕಾಸು ವರ್ಷದಲ್ಲಿ ಜಪಾನ್ ಅನ್ನು ಹಿಂದಿಕ್ಕಲಿದೆ ಅಂತ ಹೇಳ್ತಾರೆ ಅವರು. ಹೌದಾ, ಇದನ್ನ ನಾ ಹೇಳ್ತಾ ಇಲ್ಲ, IMF ವರದಿಯಲ್ಲಿ ಹೇಳಿರುವಂತದ್ದು. IMF ವರದಿಯದ್ದು ತಿಳಿಸಿರುವಂತದ್ದು. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂತ ಕರೀತಾರೆ. ಹೌದಾ, ಸೊ ಕಳೆದ ಒಂದು ದಶಕದಲ್ಲಿ ಭಾರತದ GDP ದ್ವಿಗುಣ ಆಗ್ತಾ ಇದೆ. ಹೌದಾ, 2015ರಲ್ಲಿ $2.4 ಲಕ್ಷ ಕೋಟಿ ಇದ್ದಿದ್ದು, ಹೌದಾ, GDP 2025 ವೇಳೆಗೆ $4.3 ಕೋಟಿ ಹೋಗಿದೆ. ಹೌದಾ, ಸೊ 2015ರಲ್ಲಿ ಎಷ್ಟಿತ್ತು? $2.4 ಲಕ್ಷ ಕೋಟಿ ಇತ್ತು. ಹೌದಾ, ಲಕ್ಷ ಕೋಟಿ ಅಲ್ಲಿ ಡಾಲರ್ ಇತ್ತು. ಬಟ್ ಅದೇ ರೀತಿಯಾಗಿ 2025ರಲ್ಲಿ ಎಷ್ಟಿದೆ ಅಂತಂದ್ರೆ ಇವರು 4.3 ಲಕ್ಷ ಕೋಟಿ ಇರತಕ್ಕಂಥದ್ದು. 4.3 ಲಕ್ಷ ಕೋಟಿ ಇರತಕ್ಕಂಥದ್ದು. ಸೊ ಇದೇನಾಗೈತಿ? ದ್ವಿಗುಣ ಆಗಿರುವಂತದ್ದು, ಡಬಲ್ ಆಗೈತಿ. ಅದಕ್ಕಾಗಿ ಏನ್ ಮಾಡ್ತಾರೆ ಅಂದ್ರೆ ಪ್ರಸಕ್ತ ವರ್ಷದಲ್ಲಿ ಯಾವ ದೇಶವನ್ನು ಹಿಂದಿಕ್ಕಲಿದೆ ಅಂತ ಬಂದಾಗ ಜಪಾನ್ ದೇಶವನ್ನು ಹೊಂದಿಕ್ಕಲಿದೆ. ಅದೇ ರೀತಿಯಾಗಿ 2027 ವೇಳೆಗೆ ಅದು ಜರ್ಮನ್ ದೇಶವನ್ನು ಹಿಂದಿಕ್ಕಲಿದೆ ಅನ್ನುವಂಥದ್ದು. ಹೌದಾ, ನೋಡಿ ಪ್ರಸಕ್ತ ವರ್ಷ ಜಪಾನ್ ದೇಶವನ್ನ, ಇನ್ನು 2020 ವೇಳೆಗೆ ಜರ್ಮನ್ ದೇಶವನ್ನ ಮೀರಿಸಲು ಇದು ಭಾರತ ಸಜ್ಜಾಗಿದೆ ಅಂತೇಳಿ IMF ಇಲ್ಲಿ ಹೇಳ್ತಾ ಇದೆ. ಹೌದಾ, ಸೊ ಇದಿಷ್ಟು ನಿಮಗೆ ಇಲ್ಲಿ ನೆನಪಿರಲಿ, ಭಾರತದ ಒಂದು GDP ಬೆಳವಣಿಗೆಯಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು. ಓಕೆ, ನೋಡಿ ಭಾರತ GDP ಬೆಳವಣಿಗೆಯು ಇದೇ ಹಣಕಾಸು ವರ್ಷದಲ್ಲಿ ಜಪಾನ್ ದೇಶವನ್ನ ಹಿಂದಿಕ್ಕಲಿದೆ ಅಂತ ಹೇಳುವಂತದ್ದು. ಹೌದಾ, ಸೊ 2015ರಲ್ಲಿ $2.4 ಲಕ್ಷ ಕೋಟಿ ಇಂದ 2025ಕ್ಕೆ $4.3 ಲಕ್ಷ ಕೋಟಿ ಅಲ್ಲಿ ಶೇಕಡ ಎಷ್ಟು? 77ರಷ್ಟು ಅಲ್ಲಿ ಏರಿಕೆಯಾಗಿರುವಂತದ್ದು. ಹೌದಾ, ಅದೇ ರೀತಿಯಾಗಿ ಜಪಾನ್ ದೇಶವನ್ನ 2027 ವೇಳೆಗೆ ಜರ್ಮನ್ ದೇಶವನ್ನ 2022 ಅಲ್ಲಿ ಹಿಂದಿಕ್ಕಲಿದೆ. ಜಪಾನ್ ದೇಶ ಅಂತ ಬಂದಾಗ ಪ್ರಸಕ್ತ ವರ್ಷದಲ್ಲಿ, 2022 ಅಂತ ಬಂದಾಗ ಜರ್ಮನಿ ದೇಶ. ಓಕೆ, ನೆನಪಿರಲಿ, ಕನ್ಫ್ಯೂಸ್ ಆಗಬೇಡಿ. ನೆಕ್ಸ್ಟ್ ನೋಡಿ, ಇನ್ನ ವರ್ಲ್ಡ್ ಮೆಟ್ರಾಲಜಿಕಲ್ ಆರ್ಗನೈಸೇಷನ್ ಅನ್ನುವಂಥದ್ದು. ಸೊ ಇದರ ಕೇಂದ್ರ ಕಚೇರಿ ಇರುವುದು ಎಲ್ಲಿ ಅಂತ ಪ್ರಶ್ನೆ ಆಗೈತಿ. ಹೌದಾ, WMO ಅಂತ ಕರಿತೀವಿ ನಾವು. ಸೊ ಆಪ್ಷನ್ ಎ ಜಿನಿವಾ, ಆಪ್ಷನ್ ಬಿ ನ್ಯೂಯಾರ್ಕ್, ಆಪ್ಷನ್ ಸಿ ವಾಷಿಂಗ್ಟನ್ DC, ಆಪ್ಷನ್ ಡಿ ಬ್ಯಾಂಕಾಕ್ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಬಂದಾಗ ವರ್ಲ್ಡ್ ಮೆಟ್ರಾಲಜಿಕಲ್ ಆರ್ಗನೈಸೇಷನ್ ಅಂತ ಬಂದಾಗ ಇದರ ಹೆಡ್ ಕ್ವಾರ್ಟರ್ ಇರುವುದು ಎಲ್ಲಿ ಅಂತಂದ್ರೆ ಆಪ್ಷನ್ ಎ ಯಾವುದು? ಜಿನಿವಾದಲ್ಲಿ ಇದರ ಹೆಡ್ ಕ್ವಾರ್ಟರ್ ಇಲ್ಲಿ ಇರತಕ್ಕಂಥದ್ದು. ನೋಡಿ, ವಿಶ್ವ ಹವಾಮಾನ ಯಾಕೆ ಅದನ್ನ ಸುದ್ದಿಯೊಳಗಿತ್ತು ಅಂತ ಬಂದಾಗ ಇಲ್ಲಿ ವರ್ಲ್ಡ್ ಮೆಟ್ರಾಲಜಿಕಲ್ ಆರ್ಗನೈಸೇಷನ್ ಅಂತ ಬರ್ತದಲ್ಲ, ಸೊ ಇದು ಹೌದಾ ವಿಶ್ವ ಹವಾಮಾನ ದಿನಾಚರಣೆ ಅಂತ ಹೇಳಿ ಆಚರಣೆ ಮಾಡ್ತೇವೆ ನಾವು. ಯಾವಾಗ ಅಂತಂದ್ರೆ ಅದನ್ನ ಮಾರ್ಚ್ 23ರಂದು ಏನ್ ಮಾಡ್ತೀವಿ ನಾವು? ವಿಶ್ವ ಹವಾಮಾನ ದಿನವನ್ನಾಗಿ ಇಲ್ಲಿ ಆಚರಣೆ ಮಾಡುವಂಥದ್ದು. ಹೌದಾ, ಹವಾಮಾನ ಬದಲಾವಣೆಯ ವೈಪರೀತ್ಯಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಏನ್ ಮಾಡ್ತಾರೆ? ಮಾರ್ಚ್ 23ರನ್ನ ವಿಶ್ವ ಹವಾಮಾನ ದಿನವನ್ನಾಗಿ ಇಲ್ಲಿ ಆಚರಣೆ ಮಾಡುವಂಥದ್ದು. ಹೌದಾ, ಎಂತಂದ್ರೆ ಹವಾಮಾನ ಬದಲಾವಣೆಯ ವೈಪರೀತ್ಯಗಳ ಬಗ್ಗೆ ಜನಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಮಾರ್ಚ್ 23ರನ್ನ ಏನ್ ಮಾಡ್ತಾರೆ? ವಿಶ್ವ ಹವಾಮಾನ ದಿನವನ್ನಾಗಿ ಆಚರಣೆ ಮಾಡ್ತಕ್ಕಂಥದ್ದು. ಹೌದಾ, ಪ್ರಸ್ತುತ ಹವಾಮಾನ ಬದಲಾವಣೆ ದೊಡ್ಡ ವಿಪತ್ತುಗಳಲ್ಲಿ ಒಂದಾಗಿದೆ. ಸೊ ಇದು ದೇಶದ ಹವಾಮಾನ ವರದಿಗಳಿಗೆ ಅಲ್ಲಿ ಸಾಕಷ್ಟು ಇಲ್ಲಿ ಹಾನಿ ಆಗ್ತಕ್ಕಂಥದ್ದು ಹವಾಮಾನದಲ್ಲಿ. ಸೊ ಇವತ್ತಿಂದ ಏನಂತಂದ್ರೆ ಟೆಂಪರೇಚರ್ ಜಾಸ್ತಿ ಆಗ್ತಿದೆ, ಅರಣ್ಯವನ್ನು ನಾಶ ಮಾಡ್ತಾ ಇದ್ದೀವಿ, ಕೈಗಾರಿಕೆಗಳು ಜಾಸ್ತಿ ಆಗ್ತಾ ಇದಾವೆ. ಸೊ ಇಲ್ಲಿ ಹವಾಮಾನ ಇಲ್ಲಿ ಬಹಳ ಕೆಟ್ಟ ಸ್ಥಿತಿಯಲ್ಲಿ ಹೋಗ್ತಕ್ಕಂಥದ್ದು. ಅದಕ್ಕಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಪ್ರತಿ ವರ್ಷ ಮಾರ್ಚ್ 23ರನ್ನು ವಿಶ್ವ ಹವಾಮಾನ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಈ ಒಂದು ಉದ್ದೇಶಕ್ಕಾಗಿ ಅಲ್ಲಿ ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದಾಗಿ. ಹೌದಾ, ಸೊ ಇಲ್ಲಿ ಏನಂತಂದ್ರೆ ವರ್ಲ್ಡ್ ಮೆಟ್ರಾಲಜಿಕಲ್ ಆರ್ಗನೈಸೇಷನ್ ಅನ್ನುವಂಥದ್ದು. ಹೌದಾ, ಸೊ ಇದರ ಪ್ರಧಾನ ಕಚೇರಿ ಇರುವುದು ಎಲ್ಲಿ ಅಂತ ಬಂದಾಗ ಜಿನಿವಾದಲ್ಲಿ. ಎಲ್ಲಿ? ಸ್ವಿಟ್ಜರ್ಲ್ಯಾಂಡ್ ದೇಶದ ಜಿನಿವಾದಲ್ಲಿ ಇದರ ಪ್ರಧಾನ ಕಚೇರಿ ಇರತಕ್ಕಂಥದ್ದು. ಇದು 1950 ಮಾರ್ಚ್ 23ರಂದು ರಚನೆ ಆಗ್ತಕ್ಕಂಥದ್ದು. ಹೌದಾ, ಮಾರ್ಚ್ 23ರಂದು ರಚನೆ ಆಗ್ತದೆ. ಸೊ ಅದಕ್ಕಾಗಿ ಮಾರ್ಚ್ 23ರನ್ನ ವಿಶ್ವ ಹವಾಮಾನ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತಾರೆ. ಹೌದಾ, ಪ್ರಸ್ತುತ ಅಧ್ಯಕ್ಷರು ಯಾರಿದ್ದಾರೆ? ಅಬ್ದುಲ್ಲಾ ಅಲ್ ಮಾಂಡೋ ಸರ್ ಅವರು ಪ್ರಸ್ತುತ ಇದರ ಅಧ್ಯಕ್ಷರು ಇರ್ತಕ್ಕಂಥದ್ದು. ಹೌದಾ, ಇದರ ಥೀಮ್ ಏನಾಗಿತ್ತು ಅಂತಂದ್ರೆ ಕ್ಲೋಸಿಂಗ್ ದ ಅರ್ಲಿ ವಾರ್ನಿಂಗ್ ಗ್ಯಾಪ್ ಟುಗೆದರ್ ಅನ್ನುವಂಥದ್ದರ ಥೀಮ್ ಆಗಿರುವಂತದ್ದು. ಹೌದಾ,
ನೋಡಿ, ಹವಾಮಾನ ಬದಲಾವಣೆ ವೈಪರೀತ್ಯಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ಉದ್ದೇಶಕ್ಕಾಗಿ ಪ್ರತಿ ವರ್ಷ ಮಾರ್ಚ್ 23 ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ವಿಶ್ವ ಹವಾಮಾನ ದಿನ ಅಂತೇಳಿ ಆಚರಣೆ ಮಾಡುವಂತದ್ದು. ಹೌದಾ? 1873ರಲ್ಲಿ ಅಂತಾರಾಷ್ಟ್ರೀಯ ಹವಾಮಾನ ಸಂಸ್ಥೆಯಲ್ಲಿ ರಚನೆ ಆಗ್ತದೆ. ಅಂತಾರಾಷ್ಟ್ರೀಯ ಹವಾಮಾನ ಸಂಸ್ಥೆ. ಅದಾದ ನಂತರ 1950 ಮಾರ್ಚ್ 23 ಏನ್ ಮಾಡ್ತಾರೆ ವಿಶ್ವ ಹವಾಮಾನ ಸಂಸ್ಥೆ ಅಂತೇಳಿ ಮತ್ತೆ ಅದನ್ನ ಮರುನಾಮಕರಣ ಮಾಡ್ತಾರೆ. ಹೌದಾ? ಅದಕ್ಕಾಗಿ ಮಾರ್ಚ್ 23ನಲ್ಲಿ ಸೆಲೆಕ್ಟ್ ಮಾಡುವಂತದ್ದು. ಹೌದಾ? ಸೊ ಇದು ಹವಾಮಾನ, ಭೌಗೋಳಿಕ ವಿಜ್ಞಾನ, ಹೌದಾ, ಆಪರೇಷನಲ್ ಹೈಡ್ರಾಲಜಿ ವಿಷಯಗಳ ಬಗ್ಗೆ ಅಧ್ಯಯನಗಳು ಕೈಗೊಳ್ಳತಕ್ಕಂಥ ಪ್ರಮುಖ ಕಾರ್ಯಗಳನ್ನು ಇದು ಮಾಡುವಂಥದ್ದು. ಯಾವುದು? ವಿಶ್ವ ಹವಾಮಾನ ಸಂಸ್ಥೆ ಅನ್ನುವಂಥದ್ದು. ಓಕೆ, ವಿಶ್ವ ಹವಾಮಾನ ವರ್ಲ್ಡ್ ಮೆಟ್ರಾಲಜಿಕಲ್ ಆರ್ಗನೈಸೇಷನ್ ಅಂತ ಕರಿತೀವಿ. ಪ್ರಧಾನ ಕಚೇರಿ ಇದು ಜಿನಿವಾದಲ್ಲಿ ಇರ್ತಕ್ಕಂಥದ್ದು. ಸೊ ಸ್ಥಾಪನೆ ಆಗಿದ್ದು 1950 ಮಾರ್ಚ್ 23ರಂದು. ಸೊ ಅಧ್ಯಕ್ಷರು ಪ್ರಸ್ತುತ ಯಾರಾದ್ರಿಂದ ಅಬ್ದುಲ್ಲಾ ಅಲ್ ಮಾಂಡೋಸ್ ಅವರು ಪ್ರಸ್ತುತ ಇದರ ಅಧ್ಯಕ್ಷರು ಕೂಡ ಅಲ್ಲಿ ಇರ್ತಕ್ಕಂಥದ್ದು. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಇನ್ನ ಮೂರ್ಛೆ ರೋಗಕ್ಕೆ ಸಂಬಂಧಪಟ್ಟಂತೆ ಅಪಸ್ಮಾರ ದಿನವನ್ನಾಗಿ ಯಾವಾಗ ಆಚರಣೆ ಮಾಡಲಾಗ್ತದೆ ಅಂತ ಪ್ರಶ್ನೆ ಆಗಿದೆ. ಅಪಸ್ಮಾರ ಅಂತ ಕರೀತಾರೆ. ಅಪಸ್ಮಾರ ಅಂತಂದ್ರೆ ಏನು? ಮೂರ್ಛೆ ಹೋಗುವುದು. ಸೊ ಮೂರ್ಛೆ ಹೋಗುವುದು ಇದು ಕೂಡ ಒಂದು ರೋಗ. ಹೌದಾ? ಸೊ ಯಾವಾಗ ಆಚರಣೆ ಮಾಡ್ತಾರೆ ಅಂತ ಅಲ್ಲಿ ಆಗಿರುವಂತದ್ದು. ಸೊ ಮಾರ್ಚ್ 26, ಮಾರ್ಚ್ 25, ಮಾರ್ಚ್ 24 ಮತ್ತು ಮಾರ್ಚ್ 27 ಅಂತ ಇದೆ. ಹೌದಾ? ಇಲ್ಲಿ ನೋಡಿ, ಪ್ರತಿ ವರ್ಷ ಮಾರ್ಚ್ 26 ಏನ್ ಮಾಡ್ತಾರೆ ಅಂತಂದ್ರೆ ಪ್ರತಿ ವರ್ಷ ಮಾರ್ಚ್ 26 ಅಂತಾರಾಷ್ಟ್ರೀಯ ಅಪಸ್ಮಾರ ದಿನಾಚರಣೆ ಅಂತ ಮಾಡ್ತಾರೆ. ಅಂದ್ರೆ ಮೂರ್ಛೆ ರೋಗ ಜಾಗೃತಿ ದಿನವನ್ನಾಗಿ ಇಲ್ಲಿ ಆಚರಣೆ ಮಾಡುವಂತದ್ದು. ಹೌದಾ? ಅಂದ್ರೆ ಮಾರ್ಚ್ 26 ಪ್ರತಿ ವರ್ಷ ನೇರಳೆ ದಿನ ಅಂತ ತಿಳ್ಕೊಳ್ಳೋದನ್ನ ಕರೀತಾರೆ. ನೇರಳೆ ದಿನ ಅಂತ ತಿಳ್ಕೊಳ್ಳೋದನ್ನ ಕರೀತಕ್ಕಂಥದ್ದು. ಹೌದಾ? ಸೊ ಅಪಸ್ಮಾರ ಅಷ್ಟೊಂದು ಅಪಾಯಕಾರಿ ಅಲ್ಲ, ಬಟ್ ಇದನ್ನ ನಿರ್ಲಕ್ಷ್ಯ ಮಾಡೋದು ಕೂಡ ತಪ್ಪಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಮೂರ್ಛೆ ರೋಗ. ಸೊ ಎಲ್ಲಿ ಬೇಕಂದಲ್ಲಿ ಏನ್ ಬೇಕಾದ್ರೂ ಅಲ್ಲಿ ಆಗ್ತಕ್ಕಂಥ ಸಾಧ್ಯತೆಗಳು ಇರ್ತಾವೆ. ಇದನ್ನ ಏನ್ ಮಾಡ್ತಾರೆ ಅಂತ ಬಂದಾಗ ನೋಡಿ, ಇದಕ್ಕೊಂದು ಹಿನ್ನೆಲೆ ಇರ್ತಕ್ಕಂಥದ್ದು. 9 ವರ್ಷದ ಬಾಲಕಿ ಕೆನಡಾದ ಕ್ಯಾಸಿಡಿ ಮೇಗನ್ ಅಂತಳು ಒಬ್ಬ ಮಹಿಳೆ ಅಪಸ್ಮಾರದೊಂದಿಗೆ ತನ್ನದೇ ಆದ ಒಂದು ಹೋರಾಟಗಳಿಂದ ಪ್ರೇರಿತವಾಗಿ ಅಪಸ್ಮಾರಕ್ಕೆ ಸಂಬಂಧಪಟ್ಟಂತ ತಪ್ಪು ಕಲ್ಪನೆಗಳನ್ನ ಹೋಗಲಾಡಿಸಲು ಮತ್ತು ಈ ಕಾಯಿಲೆಯಿಂದ ಬಳಲುತ್ತಿರುವ ಜನರಿಗೆ ಅವರ ಜಗತ್ತಿನಲ್ಲಿ ಒಬ್ಬಂಟಿಯಾಗಿಲ್ಲ, ಅಂದ್ರೆ ಎಲ್ಲರೂ ಸಾಮಾನ್ಯವಾಗಿ ಈ ಮೂರ್ಛೆ ರೋಗ ಅನ್ನುವಂಥದ್ದು ಇರ್ತದೆ ಅನ್ನೋ ತಿಳಿಸೋಕ್ಕಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಅವರು 2008ರಲ್ಲಿ ಪರ್ಪಲ್ ಡೇ ಅನ್ನ ಆಚರಣೆ ಮಾಡ್ತಕ್ಕಂಥ ಒಂದು ಕಲ್ಪನೆಯನ್ನ ಕೊಡ್ತಾರೆ. ನೇರಳೆ ದಿನ ಅಥವಾ ಪರ್ಪಲ್ ಡೇ ಅಂತೇಳಿ ಕರಿತೀವಿ ನಾವು. ಹೌದಾ? ಅದಕ್ಕಾಗಿ ಈ ರೋಗದ ಬಗ್ಗೆ ಜನರಿಗೆ ಅರಿವು ಮೂಡಿಸಲು ಏನ್ ಮಾಡ್ತಾರೆ ಅಂತಂದ್ರ ಅಲ್ಲಿ ಕ್ಯಾಸಿಡಿ ಮೇಗನ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಈ ಕ್ರಮವನ್ನ ಅಲ್ಲಿ ಕೈಗೊಳ್ಳತಕ್ಕಂಥದ್ದು. ಹೌದಾ? ಸೊ ಅದಕ್ಕಾಗಿ ಒಂದು ಮೊದಲ ಬಾರಿಗೆ 2008 ಮಾರ್ಚ್ 26 ಏನ್ ಮಾಡಿದ್ರು, ಮೊದಲ ಬಾರಿಗೆ ಪರ್ಪಲ್ ಡೇ ಅನ್ನ ಅಲ್ಲಿ ಆಚರಣೆ ಮಾಡಿದ್ರು. ಹೌದಾ? ಸೊ 2008ರಲ್ಲಿ ಹೌದಾ? ಸೊ 2008ರಲ್ಲಿ ನೋವಾ ಸ್ಕಾಟಿಯಾದ ಅದು ಎಪಿಲೆಪಿ ಅಸೋಸಿಯೇಷನ್ ಯು ಸಂಸ್ಥೆ ಮತ್ತು ಇಂದು ಅಪಸ್ಮಾರ ಅಭಿಯಾನಕ್ಕಾಗಿ ಒಂದು ಪರ್ಪಲ್ ಡೇ ಅಂತೇಳಿ ಮತ್ತು ಅದನ್ನು ಕರೆಯಲ್ಪಡುವುದನ್ನ ಇಲ್ಲಿ ಪ್ರಸ್ತಾಪಿಸಿತ್ತು. ಯಾವುದು ಸಂಸ್ಥೆ ಅಂತಂದ್ರೆ ಎಪಿಲೆಪಿ ಅಸೋಸಿಯೇಷನ್ ಅನ್ನುವಂಥದ್ದು. ಹೌದಾ? ಸೊ ಅಪಸ್ಮಾರ ಅಥವಾ ಮೂರ್ಛೆ ರೋಗ ಅಂತ ಕರಿತೀವಿ ನಾವು. ಸೊ ಇದನ್ನು ಮೆದುಳಿನ ದೀರ್ಘಕಾಲಿಕ ಅಸ್ವಸ್ಥತೆಯಾಗಿದೆ. ಮೆದುಳಿಗೆ ಸಂಬಂಧಪಟ್ಟಂತ ಮೆದುಳಿನ ದೀರ್ಘಕಾಲಿಕ ಒಂದು ಅಸ್ವಸ್ಥತೆ ಅಂತ ಕರಿತೀವಿ ನಾವು. ಸೊ ಇದು ಮೆದುಳಿನ ಸಾಮರ್ಥ್ಯದ ಮೇಲೆ ಪರಿಣಾಮವನ್ನು ಬೀರತಕ್ಕಂಥದ್ದು. ಹೌದಾ? ದೈಹಿಕ ಸೆಳೆವು ಉಂಟಾಗ್ತದ ಮತ್ತೆ ನಡುಕ ಜಾಸ್ತಿ ಆಗ್ತಾ ಬರ್ತದೆ. ಹೌದಾ? ಅಲ್ಲಿ ಏನಾಗುತ್ತೆ ಅಂತಂದ್ರೆ ವಿದ್ಯುತ್ ಪ್ರಚೋದನೆಗಳಲ್ಲಿ ರವಾನಿಸುವಂಥದ್ದು. ನಾವು ದೇಹ ಅಲ್ಲಿ ನಡುಕ ಆಗುವಂಗ. ಹೌದಾ? ಸೊ ಈ ಮೂರ್ಛೆ ರೋಗವನ್ನ ಗುಣಪಡಿಸಲು ಹೌದಾ ಸಾಧ್ಯ ಇಲ್ಲ, ಬಟ್ ಆದ್ರೆ ಔಷಧಿ ಹಾಗೂ ಜೀವನ ಶೈಲಿಯಿಂದ ನಾವು ಏನ್ ಮಾಡುದು, ವೈಯಕ್ತಿಕ ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೊಂಡ್ರ ಮುಖಾಂತರ ಏನ್ ಮಾಡಬಹುದು, ಈ ಒಂದು ಮೂರ್ಛೆ ರೋಗವನ್ನಲ್ಲಿ ತೊಡೆದು ಹಾಕಬಹುದು. ಹೌದಾ? ಸೊ ಜಗತ್ತಿನಲ್ಲಿ ಪ್ರಸ್ತುತ ಎಷ್ಟು 5 ಕೋಟಿ ಜನರು ಅಪಸ್ಮಾರದ ರೋಗಿಗಳಿದ್ದಾರೆ ಅಂತ ಇಲ್ಲಿ ಇರತಕ್ಕಂಥದ್ದು. ಹೌದಾ? ಸೊ ಅದರಲ್ಲಿ 20% ಅಂದ್ರೆ 1 ಕೋಟಿ ಜನ ನಮ್ಮ ಭಾರತ ದೇಶದಲ್ಲಿ ಇದಾರಂತೆ ಮೂರ್ಛೆ ರೋಗಕ್ಕೆ. ಹೌದಾ? ಸೊ ಅದಕ್ಕಾಗಿ ವಿಶ್ವ ಅದು ಈ ಮೂರ್ಛೆ ರೋಗ ದಿನವನ್ನಾಗಿ ಅಥವಾ ಅಪಸ್ಮಾರ ದಿನವನ್ನಾಗಿ ಯಾವಾಗ ಆಚರಣೆ ಮಾಡ್ತಾರೆ ಅಂತ ಬಂದಾಗ ಮಾರ್ಚ್ 26ರಲ್ಲಿ ಆಚರಣೆ ಮಾಡುವಂಥದ್ದು. ಹೌದಾ? ನೆಕ್ಸ್ಟ್ ಒನ್ಲೈನರ್ಸ್ ಅಂತ ಬಂದಾಗ ನೋಡಿ, ಡಾಕ್ಟರ್ ಬರಗೂರ್ ಅವರಿಗೆ ವರನಟ ಡಾಕ್ಟರ್ ರಾಜಕುಮಾರ್ ಪ್ರಶಸ್ತಿಯಲ್ಲಿ ದೊರಕಿರುವಂಥದ್ದು. ಹೌದು, ಯಾವುದು? ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಅಂತೇಳಿ ಯಾರಿಗೆ ಸಿಕ್ಕಿದೆ ಅಂತ ಬಂದಾಗ ಡಾಕ್ಟರ್ ಬರಗೂರ್ ಅವರಿಗೆ ಸಿಕ್ಕಿರುವಂಥದ್ದು. ಹೌದಾ? ಯಾರು ಕೊಡ್ತಾರೆ ಅಂತ ಬಂದಾಗ ಕನ್ನಡ ಜನಶಕ್ತಿ ಕೇಂದ್ರ ಅವರು ಕೊಡ್ತಕ್ಕಂತಹ ವರನಟ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಗೆ ಹೌದಾ ಸಂಸ್ಕೃತಿ ಚಿಂತಕರಾದ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಅವರಿಗೆ ಆಯ್ಕೆ ಆಗಿರುವಂಥದ್ದು. ಸೊ ಇದು 25,000 ರೂಪಾಯಿ ನಗದುನ ಮತ್ತು ಕಂಚಿನ ಫಲಕವನ್ನು ಇದು ಒಳಗೊಂಡಿರುವಂಥದ್ದು. ಹೌದಾ? ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಅಂತ ಕರೀತೇವೆ. ಓಕೆ, ಇನ್ನು ನೆಕ್ಸ್ಟ್ ನೋಡಿ, ಕರ್ನಾಟಕ ರಾಜ್ಯವನ್ನು ಕ್ಷಯರೋಗ ಮುಕ್ತವನ್ನಾಗಿ ರೂಪಿಸುವತ್ತ ಹಲವು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿರುವ ಆರೋಗ್ಯ ಇಲಾಖೆ.
ಹೌದಾ? ಸೊ BCG ಲಸಿಕೆ ಹಾಗೂ ಬೃಹತ್ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಇಲ್ಲಿ ನೀಡಿರುವಂತದ್ದು. ಸೊ ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ 1060 ಗ್ರಾಮ ಪಂಚಾಯಿತಿಗಳನ್ನ ಏನ್ ಮಾಡಿದ್ದಾರೆ, ಕ್ಷಯರೋಗ ಮುಕ್ತ ಪಂಚಾಯಿತಿಗಳನ್ನಾಗಿ ಮಾಡಿರುವಂತದ್ದು. ಎಷ್ಟು ಅಂತಂದ್ರೆ 1060 ಗ್ರಾಮ ಪಂಚಾಯಿತಿಗಳನ್ನ ಕ್ಷಯರೋಗ ಮುಕ್ತ ಪಂಚಾಯಿತಿಗಳನ್ನಾಗಿ ರೂಪಿಸಿದ್ದೇವೆ ಅಂತೇಳಿ ಹೇಳಿರುವಂತದ್ದು. ಹೌದಾ? ನೆಕ್ಸ್ಟ್ ನೋಡಿ, ಇನ್ನ ಏಷ್ಯಾ ಬ್ಯೂರೋ ಸದಸ್ಯರಾಗಿ ಸಂಜಯ್ ಸಿಂಗ್ ಅವರು ನೇಮಕ ಆಗಿದ್ದಾರೆ. ಏಷ್ಯಾ ಬ್ಯೂರೋ ಸದಸ್ಯರಾಗಿ ಇಲ್ಲಿ ಸಂಜಯ್ ಸಿಂಗ್ ಅವರು ನೇಮಕವಾಗಿರತಕ್ಕಂಥದ್ದು. ಸೊ ಯುನೈಟೆಡ್ ವರ್ಲ್ಡ್ ರೆಸ್ಲಿಂಗ್ ಏಷ್ಯಾದ ಬ್ಯೂರೋ ಸದಸ್ಯರಾಗಿ ಇಲ್ಲಿ ಆಯ್ಕೆ ಆಗಿರುವಂತದ್ದು. ಹೌದಾ? ಯಾರು ಅಂತಂದ್ರೆ ಸಂಜಯ್ ಸಿಂಗ್ ಅವರು ಆಯ್ಕೆ ಆಗಿರುವಂತದ್ದು. ಇನ್ನ ನೆಕ್ಸ್ಟ್ ಕ್ವಶನ್ ನೋಡಿ, ಕಮಲಾದೇವಿಗೆ ಸಿಂಗಾಪುರದ ಹಾಲ್ ಆಫ್ ಫೇಮ್ ಗೌರವ ಸಿಕ್ಕಿರುವಂತದ್ದು. ಯಾರು? ಕಮಲಾದೇವಿ, ಭಾರತೀಯರು ಯಾರು? ಕಮಲಾದೇವಿ ಅಲ್ಲಿಗೆ ಸಿಕ್ಕಿರುವಂತದ್ದು. ಕಮಲಾದೇವಿ ಅರವಿಂದನ್ ಅವರಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಹಾಲ್ ಆಫ್ ಫೇಮ್ ಗೌರವ ಅಲ್ಲಿ ಸಿಕ್ಕಿರುವಂತದ್ದು. ಹೌದಾ? ಸಿಂಗಾಪುರದ ವಿಮೆನ್ಸ್ ಹಾಲ್ ಆಫ್ ಫೇಮ್ ಅನ್ನುವಂತಹ ಗೌರವಕ್ಕೆ ಅಲ್ಲಿ ಪಾತ್ರರಾಗಿರುವಂತದ್ದು. ಇನ್ನು ಪ್ರತಿ ವರ್ಷ ಮಾರ್ಚ್ 23ರಂದು ವಿಶ್ವ ಹವಾಮಾನ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತೀವಿ. ಸೊ ಈಗಾಗಲೇ ನೋಡಿದ್ವಿ ನಾವು. ಸೊ 1950ರಲ್ಲಿ ಇದನ್ನ ಘೋಷಣೆ ಮಾಡ್ತಾ ಬರ್ತಾರೆ. ಏನಕ್ಕಂತಂದ್ರೆ ಭೂಮಿ ಮೇಲಿನ ವಾತಾವರಣಗಳ ಅಧ್ಯಯನ ಮತ್ತು ಸಂರಕ್ಷಣೆಯ ಕುರಿತು ಜನಜಾಗೃತಿಯನ್ನು ಮೂಡಿಸುವ ಉದ್ದೇಶಕ್ಕಾಗಿ ಏನ್ ಮಾಡ್ತಾರೆ, ಪ್ರತಿ ವರ್ಷ ಮಾರ್ಚ್ 23ರನ್ನ ವಿಶ್ವ ಹವಾಮಾನ ದಿನವನ್ನಾಗಿ ಇಲ್ಲಿ ಆಚರಣೆ ಮಾಡುವಂತದ್ದು. ಓಕೆ, ಇನ್ನ ನೆಕ್ಸ್ಟ್ ನೋಡಿ, ಇನ್ನ ಕೇಂದ್ರ ಸರ್ಕಾರವು ಪರಿಚಯಿಸಿದ ಜನ ವಿಶ್ವಾಸ ವಿಧೇಯಕ ಅಂತ ಬರ್ತೈತೆ. ಇದು 2.0. ಹೌದಾ? ಜನ ವಿಶ್ವಾಸ ವಿಧೇಯಕ 2.0 ಅನ್ನು ಅಲ್ಲಿ ಜಾರಿಗೆ ಮಾಡ್ತಾರೆ. ಸೊ ಈ ಜನ ವಿಶ್ವಾಸ ಅನ್ನುವಂತಹದ್ದು ಏನಕ್ಕೆ ಜಾರಿಗೆ ತಂದ್ರು ಅಂತ ಬಂದಾಗ, ಭಾರತದ ಸಂಕೀರ್ಣ ಕಾನೂನು ಚೌಕಟ್ಟನ್ನು ಸುಧಾರಿಸುವ ಒಂದು ನಿಟ್ಟಿನಲ್ಲಿ ಒಂದು ಗುರಿಯನ್ನು ಹೊಂದಿರುವಂತದ್ದು. ಯಾವುದು? ಜನ ವಿಶ್ವಾಸ ವಿಧೇಯಕ ಅಂತೇಳಿ. ಹೌದಾ? ಅಂದ್ರೆ ಭಾರತದ ಸಂಕೀರ್ಣ ಕಾನೂನು ಚೌಕಟ್ಟನ್ನು ಸುಧಾರಿಸುವ ಒಂದು ನಿಟ್ಟಿನಲ್ಲಿ ಒಂದು ಗುರಿಯನ್ನು ಇಟ್ಕೊಂಡು ಏನ್ ಮಾಡ್ತಾರೆ, ಜನ ವಿಶ್ವಾಸ ವಿಧೇಯಕ ಅನ್ನುವಂಥದ್ದಲ್ಲಿ ಜಾರಿಗೆ ತಂದಿರುವಂತದ್ದು. ಓಕೆ, ಸೊ ಇದಿಷ್ಟೇನಪ್ಪಾ ಅಂತಂದ್ರೆ ಮಾರ್ಚ್ ತಿಂಗಳ ಅಲ್ಲಿ 26. ಹೌದಾ? ಮಾರ್ಚ್ ತಿಂಗಳ ಅಲ್ಲಿ ಕರೆಂಟ್ ಅಫೇರ್ಸ್ ಆಗಿರುವಂತದ್ದು. ಓಕೆ, ಮಾರ್ಚ್ 25 ಮತ್ತು 26 ಕರೆಂಟ್ ಅಫೇರ್ಸ್ ಬಗ್ಗೆ ನಾವಿಲ್ಲಿ ನೋಡ್ತಾ ಬಂದಿದ್ವಿ. ಸೊ ಇದಿಷ್ಟು ನಿಮಗೆ ಏನಾರ ಮಾಹಿತಿ ಇಷ್ಟ ಆದ್ರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.